ಅತಿದೊಡ್ಡ ಸರ್ಕಾರಿ ಆಸ್ಪತ್ರೆಗಳ ಪೈಕಿ ಒಂದಾಗಿರುವಂತಹ ವಿಕ್ಟೋರಿಯಾ ಆಸ್ಪತ್ರೆ ಅವ್ಯವಸ್ಥೆಯ ಆಗರವಾಗ್ಬಿಟ್ಟಿದೆ. ಒಂದು ಮಳೆಗೆ ಪ್ರತಿಷ್ಠಿತ ವಿಕ್ಟೋರಿಯಾ ಆಸ್ಪತ್ರೆ ಸೋರುತ್ತೆ. ಮಳೆ ನೀರಿನ ಮಧ್ಯೆನೇ ರೋಗಿಗಳಿಗೆ ಚಿಕಿತ್ಸೆ ಕೊಡಬೇಕಾದ ದುಸ್ಥಿತಿ ಅಲ್ಲಿನ ವೈದ್ಯರಿಗೆ. ಔಷಧಿ ವಿತರಿಸುವ ಕೊಠಡಿಯ ಗೋಡೆ ಕೂಡ ಬಿರುಕು ಬಿಟ್ಟಿದೆ. ಆ ಮಳೆ ನೀರಿನಿಂದ ಓಡಾಡೋದಕ್ಕೂ ಆಗ್ತಾ ಇಲ್ಲ. ಇನ್ನೊಂದು ನೀರು ನಿಂತು ಸೊಳ್ಳೆಗಳ ಉತ್ಪತ್ತಿ ಆಗ್ತಾ ಇದೆ. ಸೊಳ್ಳೆಗಳ ಆವಾಸ ಸ್ಥಾನವಾಗ್ಬಿಟ್ಟಿದೆ. ರೋಗಿಗಳ ರೋಗವನ್ನ ಗುಣ ಮಾಡಬೇಕಾಗಿದ್ದಂತಹ ಆಸ್ಪತ್ರೆ. ಈ ಲೀಕೇಜ್ ಅನ್ನ ಯಾವಾಗ ನೀವು ಹಾಗಾದ್ರೆ ನಿಲ್ಲಿಸ್ತೀರಾ? ಇನ್ನೆಷ್ಟು ಸಮಯ ಬೇಕಾಗತ್ತೆ ಅನ್ನೋದು ಪ್ರಶ್ನೆ. ನೋಡಿ, ವಿತ್ ವಿಜುವಲ್ ಫುಟೇಜಸ್ ಅನ್ನು ನೋಡ್ತಾ ಇದ್ದೀರಾ. ಹೇಗೆ ಆ ಗೋಡೆ ಒದ್ದೆ ಆಗಿ ಹೋಗಿದೆ, ನೀರು ಹೇಗೆ ಆ ಗೋಡೆ ಹೀರ್ಕೊಳ್ತಾ ಇದೆ, ಮತ್ತು ಆಚೆ ಹೇಗೆ ಅದು ಗೊತ್ತಾಗ್ತಾ ಇದೆ, ಎಷ್ಟರ ಮಟ್ಟಿಗೆ ನೀರು ನಿಂತಿದೆ ಅಲ್ಲಿ ಗಮನಿಸ್ತಾ ಇದ್ದೀರಾ. ಇದು ವಿಕ್ಟೋರಿಯಾ ಆಸ್ಪತ್ರೆ, ಅತ್ಯಂತ ಹೆಚ್ಚು ಬ್ಯುಸಿಯೆಸ್ಟ್ ಆಸ್ಪತ್ರೆಗಳಲ್ಲಿ ಒಂದು. ಆಮೇಲೆ ದೂರದ ಊರುಗಳಿಂದ ಇಲ್ಲಿ ಚೆನ್ನಾಗಿ ಕ್ವಾಲಿಟಿ ಟ್ರೀಟ್ಮೆಂಟ್ ಸಿಗುತ್ತೆ ಅಂತ ಬರ್ತಾರೆ. ಬಟ್ ಅಂಥವರಿಗೆ ಇದು ಶಾಕರ್. ಇದು ಆಸ್ಪತ್ರೆಯ ಇಡೀ ಕಟ್ಟಡ ನೋಡ್ತಾ ಇದ್ರೆ ಇದಕ್ಕೆ ಯಾವಾಗ ಹಾಗಾದ್ರೆ ಚಿಕಿತ್ಸೆ ಕೊಡೋ ಕೆಲಸವನ್ನು ಮಾಡ್ತಾರೆ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ರೋಗಿಗಳ ಸ್ಥಿತಿ ನೋಡ್ತಾ ಇದ್ದೀರಾ. ಇನ್ಯಾವುದಾದ್ರೂ ಸಾಂಕ್ರಾಮಿಕ ರೋಗಕ್ಕೆ ಇಲ್ಲಿ ಚಿಕಿತ್ಸೆ ತಗೊಳಕ್ಕಂತ ಬಂದು ನಮ್ಗೆ ಇನ್ಯಾವುದಾದ್ರೂ ರೋಗ ಬಂದ್ಬಿಟ್ರೆ ಏನಪ್ಪ ಅಂತ ರೋಗಿಗಳು ಭಯದಲ್ಲೇ ಅಲ್ಲಿ ಕಾಲ ಕಳೀತಾ ಇದ್ದಾರೆ. ಈ ವಿಕ್ಟೋರಿಯಾ ಆಸ್ಪತ್ರೆಗೆ ಬರೋರು ಯಾರು? ಬಡ ಹಾಗೂ ಮಧ್ಯಮ ವರ್ಗದವರು, ಪ್ರೈವೇಟ್ ಆಸ್ಪತ್ರೆಗೆ ಹೋಗೋಕ್ಕೆ ಶಕ್ತರಾಗಿಲ್ಲದೆ ಇದ್ದವರು. ಬಟ್ ನೋಡಿ ಹೇಗೆ ನಡೆಸ್ಕೊಳ್ತಾ ಇದ್ದಾರೆ ಇಲ್ಲಿ ಅಂತ. ಸರ್, ರಾತ್ರಿ ಮಳೆ ಬಂದಾಗ ಫುಲ್ಲು ನೀರು ವಾರ್ಡ್ ಒಳಗೆ ಬಂದಿದೆ. ಪೇಷಂಟ್ಸಿಗೆ ತುಂಬ ತೊಂದರೆ ಆಗ್ತಾ ಇದೆ. ಇಲ್ಲಿ ಸೊಳ್ಳೆಗಳ ಕಾಟ ಇದೆ. ಈ ರೀತಿ ವಾರ್ಡಲ್ಲಿ ನೀರು ನಿಂತ್ಕೊಂಡ್ರೆ ಹೇಗೆ ಮೇಂಟೈನ್ ಮಾಡೋದು? ಸೊ ಏನಾದ್ರು ಆಕ್ಷನ್ ತಗೊಬೇಕಾಗುತ್ತೆ. ಇದು ಸೊ ಮಳೆ ಬಂದಾಗ ನಾವೆಲ್ಲ ಸೈಡಲ್ಲಿ ಮಲ್ಕೊಂಡ್ವಿ. ನೀರು ಫುಲ್ಲು ವಾರ್ಡ್ ಫುಲ್ಲು ಬಂದಿದೆ. ಇದು ಅವ್ರಿಗೂ ಇನ್ಫಾರ್ಮ್ ಮಾಡಿದ್ವಿ, ಅವರು ಇನ್ಫಾರ್ಮ್ ಮಾಡ್ತಾ ಇದ್ರು. ಬಟ್ ಯಾರು ಯಾವುದೇ ರೀತಿಯಾದ ಆ್ಯಕ್ಷನು ತೊಗೊತಾ ಇಲ್ಲ. ಇಲ್ಲಿ ಸಿಕ್ಕಾಬಟ್ಟೆ ಮಳೆ ಸರ್. ಅಡಿಯಿಂದ ನೀರು ಹರಿತದೆ. ಮನೆ ಕಣಕ್ಕೋ ಜಾಗ ಇಲ್ಲ. ನೀರೆಲ್ಲ ಯಾವ ಬಟ್ಟೆ ಎಲ್ಲ ನೆಂದೋಗಿದ್ದು. ಮೇಲ್ಗಡೆಗೆ ಹೋಗಿ ಮಲಗಿದ್ರು. ಸೊಳ್ಳೆ ಬೇರೆ ಜಾಸ್ತಿ, ಹೊಡಿಯೆಲ್ಲ ಆಗೋದು. ಕೆಲವು ಹಳೆ ಬಿಲ್ಡಿಂಗ್ ಕಡೆ ಹಳೆ ವಾರ್ಡ್ಗಳಲ್ಲಿ ಸ್ವಲ್ಪ ಸೋರ್ತಾ ಇರ್ಬೋದು. ಬಟ್ ಅದರಿಂದ ನಮಗೆ ಯಾವುದೇ ತುಂಬ ಸೋರ್ತಾ ಇದೆ, ಪೇಷಂಟ್ಗೆ ತೊಂದರೆ ಆಗ್ತಾ ಇದೆ ಅಂತ ಯಾವುದು ನಿರ್ದಿಷ್ಟವಾದ ಕಂಪ್ಲೇಂಟ್ಸ್ ನನ್ನ ರೂಮ್ಗೆ ನನ್ನವ್ರಿಗೇನು ಬಂದಿಲ್ಲ. ಸೊ ಸಣ್ಣ ಪುಟ್ಟ ಸೋರಿಕೆ ಆಗ್ತಾ ಇರೋದನ್ನ ಅವ್ರು ಬಂದ ತಕ್ಷಣ ಅದನ್ನು ನಮ್ಮ PW ಡಿಪಾರ್ಟ್ಮೆಂಟ್ ಅವರು ನಿರ್ದಿಷ್ಟ ಕಂಪ್ಲೇಂಟ್ ಅನ್ನ ಪ್ರತಿ ರೋಗಿ ಕೂಡ ಬಂದು ಕೂತ್ಕೊಂಡು ಕೊಡೋದಕ್ಕೆ ಟೈಮ್ ಇರೋದಿಲ್ಲ. ಅದಕ್ಕೆ ಅಂತಾನೆ ಸಮಸ್ಯೆ ಆಗ್ತಾ ಇದೆ ಅಂತ ಅವ್ರು ಹೇಳ್ತಿರೋದು. ಅಟ್ಲೀಸ್ಟ್ ನೀವು ದಿನಾಗ್ಲೂ ಇನ್ಸ್ಪೆಕ್ಷನ್ ಮಾಡ್ತಿರಲ್ಲ, ಎಲ್ಲಿ ಏನು ಸಮಸ್ಯೆ ಆಗಿದೆ ಅಂತ ನಿಮ್ಮ ಕಣ್ಣು ಕಾಣಿಸುತ್ತೆ. ದೃಷ್ಟಿದೋಷದ ಸಮಸ್ಯೆ ಯಾರಿಗೂ ಇಲ್ಲ ಅಲ್ಲಿ ಅಂತ ನಾನು ಅಂದ್ಕೊಳ್ತೀನಿ. ಸೊ ಕಣ್ಣಿಗೆ ಕಾಣಿಸಿದ್ಮೇಲೆ ಅದನ್ನ ರೆಕ್ಟಿಫೈ ಮಾಡಿ ಸರಿ ಮಾಡಬೇಕು.